ಲಿಂಗಾಯತರು ಈ ಗುಂಡುಗಡಿಗೆ ಅಂತ ಹೇಳಿ ಕಟ್ತಾರೆ. ಅದು ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಆ ಗುಂಡುಗಡಿಗೆ ಆಕಾರ ನೋಡಿಬಿಟ್ರೆ ಒಂಥರ ಈ ಮಸೀದಿ ಆಕಾರದಲ್ಲಿದೆ ಏನೋ ಅಂತ ಅನಿಸುತ್ತೆ. ಸೊ ಇಷ್ಟು ದಿನ ಯಾರೂ ಕೂಡ ಅದನ್ನು ಮಾತಾಡಿರಲಿಲ್ಲ. ಆದರೆ ಈಗ ಗದಗ್ನಲ್ಲಿ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತರು ಕಟ್ಟುವ ಗುಂಡುಗಡಿಗೆ ಮಸೀದಿ ಆಕಾರದಲ್ಲಿದೆ. ಮುಸ್ಲಿಂ ದೊರೆಗಳ ಮತಾಂತರ ತಪ್ಪಿಸೋದಕ್ಕೆ ಲಿಂಗಾಯತರು ಈ ರೀತಿಯಾಗಿ ತಂತ್ರವನ್ನ ಮಾಡಿದ್ರಂತೆ. ಲಿಂಗಾಯತರು ಕಟ್ಟುವ ಗುಂಡುಗಡಿಗೆ ಮಸೀದಿ ಆಕಾರದಲ್ಲಿದೆ. ಗುಂಡುಗಡಿಗೆ ತೋರಿಸಿ ನಮ್ಮ ಎದೆಯಲ್ಲೇ ಮಸೀದಿ ಇದೆ, ಈ ರೀತಿ ಹೇಳಿ ಮತಾಂತರದಿಂದ ಬಚಾವಾಗಿದ್ದಾರೆ. ಈ ಮುಸ್ಲಿಂ ದೊರೆಗಳು ಹಿಂದೂಗಳನ್ನ ಮತಾಂತರ ಮಾಡ್ಕೊಳ್ತಾ ಇದ್ರಂತೆ ಮುಸ್ಲಿಂ ಸಮುದಾಯಕ್ಕೆ. ಸೊ ಆಗ ಲಿಂಗಾಯತರೆಲ್ಲ ಪ್ಲಾನ್ ಮಾಡಿ ಈ ಗುಂಡುಗಡಿಗೆಯನ್ನು ಕಟ್ಕೊಂಡು ನೋಡಿ ನಾವು ನಮ್ಮ ಎದೆಯಲ್ಲೇ ಮಸೀದಿ ಇದೆ ಅಂತ ಹೇಳ್ತಾ ಇದ್ರಂತೆ. ಸೊ ಆ ರೀತಿ ಆಗೋದೊಂದು ಪ್ಲಾನ್ ಮಾಡಿದ್ರಂತೆ ಅವರೆಲ್ಲ. ಈ ವಿಚಾರವನ್ನು ಈಗ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಹೇಳಿ ಮತಾಂತರದಿಂದ ಬಚಾವಾಗಿದ್ದಾರೆ. 12ನೇ ಶತಮಾನದಲ್ಲಿ ಗುಂಡುಗಡಿಗೆ ಯಾರೂ ಕಟ್ತಾ ಇರಲಿಲ್ಲ. ಅವತ್ತು ಸಾಕಷ್ಟು ಮತಾಂತರ ನಡೀತಾ ಇತ್ತು. ಗಜನಿ ಮೊಹಮ್ಮದ್ ಸೇರಿ ಇಸ್ಲಾಂ ದೊರೆಗಳು ಮತಾಂತರ ಮಾಡಿದ್ರು. ಆಗ ಲಿಂಗಾಯತರು ಮಸೀದಿ ಆಕಾರದಲ್ಲಿ ಗುಂಡುಗಡಿಗೆ ಮಾಡಿದ್ರು. ಈ ರೀತಿ ಗುಂಡುಗಡಿಗೆ ಮಾಡಿ ಮತಾಂತರದಿಂದ ಬಚಾವಾದ್ರು. ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಂದೆ ಗಜನಿ ಮೊಹಮ್ಮದ್ ಅವರು ಬಹಳ ಚೆನ್ನಾಗಿ ಭಾರತವನ್ನು ಆಳಿದಂಥ ಇಸ್ಲಾಂ ದೊರೆಗಳು ನಮ್ಮನ್ನು ಎಷ್ಟೋ ಜನ ಲಿಂಗಾಯತನ ಕೂಡ ಕನ್ವರ್ಟ್ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಇವತ್ತು ನಾವು ಕಟ್ಕೊಳ್ಳುವಂಥ ಗುಂಡುಗಡಿಗೆ ಏನಲ್ಲ, ಗುಂಡುಗಡಿಗೆ ಇದಿಲ್ಲ, ಕರಡಿಗೆ ಅಂತಿಲ್ಲ. ಅದು ಯಾವ ಆಕಾರ ಇದೆ ಗೊತ್ತಾ? ಮಸೀದಿ ಆಕಾರ ಇದೆ. ಅವಾಗ ಧರ್ಮಾಂತರ ಆಗೋ ಸಂದರ್ಭದಲ್ಲಿ ನಮ್ಮ ಲಿಂಗಾಯತರು ಏನು ಮಾಡಿದ್ರು ಅಂತಂದ್ರೆ, ಅವ್ರು ಏನು ಹೇಳಿದರು ಅಂತಂದ್ರೆ, ಅಲ್ಲಪ್ಪ ನೀವು ಮಸೀದಿ ಹೋಗಿ ನಮಾಜ್ ಮಾಡ್ತಾರೆ, ಆದರೆ ಇಲ್ಲಿ ನಮ್ಮ ಎದೆಯೊಳಗೆ ಮಸೀದಿ ಅಂತಂದು ಒಳಗಡೆ ಲಿಂಗ ಇಟ್ಕೊಂಡ್ರು, ಕರಡಿಗಳು ಲಿಂಗ ಇಟ್ಕೊಂಡು ಅದನ್ನು ಮಸೀದಿ ಆಕಾರ ಮಾಡ್ಕೊಂಡ್ರು. ಹಂಗೆ ಅವ್ರು ಯಾರೂ ಕೂಡ ಧರ್ಮಾಂತರ ಆಗಲಿಲ್ಲ. ನೀವು ಭಾರತದಲ್ಲಿ ಅನೇಕ ಹಿಂದೆ ಗಜನಿ ಮೊಹಮ್ಮದ್ ಅವರು ಬಹಳ ಚೆನ್ನಾಗಿ ಭಾರತವನ್ನು ಆಳಿದಂಥ ಇಸ್ಲಾಂ ದೊರೆಗಳು ನಮ್ಮನ್ನು ಎಷ್ಟೋ ಜನ ಲಿಂಗಾಯತನ ಕೂಡ ಕನ್ವರ್ಟ್ ಮಾಡಿದ್ರು. ನಿಮಗೆ ಗೊತ್ತಿರಲಿ, ಇವತ್ತು ನಾವು ಕಟ್ಕೊಳ್ಳುವಂಥ ಗುಂಡುಗಡಿಗೆ ಏನಲ್ಲ, ಗುಂಡುಗಡಿಗೆ ಇದಿಲ್ಲ, ಕರಡಿಗೆ ಅಂತಿಲ್ಲ. ಅದು ಯಾವ ಆಕಾರ ಇದೆ ಗೊತ್ತಾ? ಮಸೀದಿ ಆಕಾರ ಇದೆ. ಅವಾಗ ಧರ್ಮಾಂತರ ಆಗೋ ಸಂದರ್ಭದಲ್ಲಿ ನಮ್ಮ ಲಿಂಗಾಯತರು ಏನು ಮಾಡಿದ್ರು ಅಂತಂದ್ರೆ, ಅವ್ರು ಏನು ಹೇಳಿದರು ಅಂತಂದ್ರೆ, ಅಲ್ಲಪ್ಪ ನೀವು ಮಸೀದಿ ಹೋಗಿ ನಮಾಜ್ ಮಾಡ್ತಾರೆ, ಆದರೆ ಇಲ್ಲಿ ನಮ್ಮ ಎದೆಯೊಳಗೆ ಮಸೀದಿ ಅಂತಂದು ಒಳಗಡೆ ಲಿಂಗ ಇಟ್ಕೊಂಡ್ರು, ಕರಡಿಗಳಿಗೆ ಲಿಂಗ ಇಟ್ಕೊಂಡು ಅದನ್ನು ಮಸೀದಿ ಆಕಾರ ಮಾಡ್ಕೊಂಡ್ರು. ಹಂಗೆ ಅವ್ರು ಯಾರೂ ಕೂಡ ಧರ್ಮಾಂತರ ಆಗಲಿಲ್ಲ.